ಡಿವೋರ್ಸ್ ವಿಚಾರವಾಗಿ ಎಷ್ಟೊಂದು ಜನಕ್ಕೆ ಆಲಿಮೋನಿ ಮತ್ತು ಮೇಂಟೆನೆನ್ಸ್ ಮಧ್ಯ ಕನ್ಫ್ಯೂಷನ್ಸ್ ಇರುತ್ತೆ. ಡಿವೋರ್ಸ್ ಸಿಕ್ಕಿದ್ರೆ ಸಾಕು ಅನ್ನುವ ಗಡಿಬಿಡಿಯಲ್ಲಿ ಒಂದು ಅಗ್ರಿಮೆಂಟ್ ಸೈನ್ ಹಾಕಿರ್ತಾರೆ. ಆದರೆ ಆ ಅಗ್ರಿಮೆಂಟ್ನ ಎಷ್ಟೊಂದು ಸರ್ತಿ ಕರೆಕ್ಟಾಗಿ ಡ್ರಾಫ್ಟೇ ಮಾಡಿರೋದಿಲ್ಲ. ನೋಡಿ, ಆಲಿಮೋನಿ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಟೋಟಲ್ ಅವರು ಎಷ್ಟು ವರ್ಷ ಮದುವೆ ಆಗಿರ್ತಾರೆ ಅಥವಾ ಏನೇನಕ್ಕೆಲ್ಲ ಖರ್ಚು ಮಾಡಿರ್ತಾರೆ, ಈ ಎಲ್ಲ ವಿಚಾರಗಳನ್ನು ಕೋರ್ಟ್ ಪರಿಗಣಿಸಿ ಅಥವಾ ಇಬ್ಬರು ಇಂಡಿವಿಜುವಲ್ಸ್ ಕೂತು ಮಾತಾಡಿ ಒಂದು ಸಮ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ಟೋಟಲ್ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಆಲಿಮೋನಿಗೆ ಕರೀತಾರೆ. ಆದರೆ ಮೇಂಟೆನೆನ್ಸ್ ಅನ್ನೋದು ಪ್ರತಿ ತಿಂಗಳಾಗಿರ್ಬೋದು ಅಥವಾ 3 ತಿಂಗಳಿಗಾಗಿರ್ಬೋದು, 6 ತಿಂಗಳಿಗೆ ಒಂದು ಸತಿ ಆಗಿರ್ಬೋದು, ಹೀಗೆ ಜೀವನಾಂಶವನ್ನು ಕೊಡೋದನ್ನು ಮೇಂಟೆನೆನ್ಸ್ ಅಂತ ಕರೀತಾರೆ. ಯಾವತ್ತಿಗೂ ಮೇಂಟೆನೆನ್ಸ್ ಹಾಗೂ ಆಲಿಮೋನಿನ ಡಿಸೈಡ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಒಂದು ಸತಿ ಡಿವೋರ್ಸ್ ಸಿಕ್ಕಾದ್ಮೇಲೆ ನೀವು ಯಾರೋ ಅವ್ರು ಯಾರೋ ಆಗಿರ್ತಾರೆ. ಆ ಕಾರಣಕ್ಕೆ ಎಲ್ಲೋ ಹೋಗಿ ಮತ್ತೆ ಕೋರ್ಟಿಗೆ ಅಲಿಯೋ ಹಾಗೆ ಮಾಡ್ಕೋಬೇಡಿ. ಈ ವಿಚಾರ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿ.